ಈ 5 ಮೈಂಡ್ ಸೆಟ್ ನ ನೀವ್ ಯಾವತ್ತೂ ಮನುಷ್ಯರಿಂದ ಕಲಿಯಕ್ಕಾಗಲ್ಲ. ಅದೇ ನೀವು ಪ್ರಾಣಿಗಳಿಂದ ಕಲ್ತ್ರೆ ನೀವು ಪವರ್ಫುಲ್ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಮೊದಲನೇದು ಈಗಲ್ ಮೈಂಡ್ ಸೆಟ್. ನೀವು ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಚಿಕ್ಕದಾಗಿ ಯೋಚನೆ ಮಾಡೋದನ್ನ ಬಿಡಬೇಕು. ನೀವು ಒಂದ್ ಈಗಲು ಪಾರಿವಾಳದ ಜೊತೆ ಓಡಾಡ್ತಿರೋದನ್ನ ನೋಡಿರೋಕೆ ಚಾನ್ಸೇ ಇಲ್ಲ. ಅದು ಯಾವಾಗ್ಲೂ ತನ್ನ ಟಾರ್ಗೆಟ್ ಮೇಲೆ ಫೋಕಸ್ ಆಗಿರುತ್ತೆ, ಹಂಗೆ ಎತ್ತರದಲ್ಲಿರುತ್ತೆ. ಎರಡನೇದು ಉಲ್ಫ್ ಮೈಂಡ್ ಸೆಟ್. ಇದು ಒಂಟಿಯಾಗಿದ್ರೆ ಸ್ಟ್ರಾಂಗ್ ಮತ್ತೆ ಗುಂಪಲ್ಲಿದ್ರೆ ಅನ್ಬೀಟಬಲ್. ಇದರಲ್ಲಿ ಲೀಡರ್ಶಿಪ್ ಅಂಡ್ ಟೀಮ್ ವರ್ಕ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಸ್ಟ್ರೆಂತ್ ಅಷ್ಟೇ ಅಲ್ಲ, ಪ್ಲಾನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೂರನೇದು ಲಯನ್ ಮೈಂಡ್ ಸೆಟ್. ಸಿಂಹನ ರಾಜ ಅಂತ ಸುಮ್ನೆ ಕರೆಯಲ್ಲ, ಅದಕ್ಕೆ ಯಾರ ಪರ್ಮಿಷನ್ ಬೇಡ, ಅದು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ನೋ ಶೋ ಆಫ್, ಆಲ್ವೇಸ್ ಒನ್ ಮ್ಯಾನ್ ಆರ್ಮಿ. ನಾಲ್ಕನೇದು ಹ್ಯಾಂಡ್ ಮೈಂಡ್ ಸೆಟ್. ನಿಮ್ ಲೈಫ್ ಅಲ್ಲಿ ಚಿಕ್ಕ ಅಚೀವ್ಮೆಂಟ್ಸ್ ಆಗಿರ್ಬೋದು, ಚಿಕ್ಕ ಪ್ರಾಬ್ಲಮ್ಸ್ ಆಗಿರ್ಬೋದು, ಚಿಕ್ಕ ಹ್ಯಾಪಿನೆಸ್ ಆಗಿರ್ಬೋದು, ಅದು ಚಿಕ್ಕದು ಅಂತ ಇಗ್ನೋರ್ ಮಾಡ್ತೀರಾ, ಆದ್ರೆ ಚಿಕ್ಕ ವಿಷಯಗಳೇ ದೊಡ್ಡ ಇಂಪ್ಯಾಕ್ಟ್ ಮಾಡೋದು. ಐದನೇದು ಚೀಟಾ ಮೈಂಡ್ ಸೆಟ್. ಇದು ಒಂದು ಸಲ ಟಾರ್ಗೆಟ್ ನ ಲಾಕ್ ಮಾಡ್ತು ಅಂದ್ರೆ ಅದ್ರ ಕೆಲಸ ಆದ್ಮೇಲೆನೆ ನಿಲ್ಸೋದು. ನೀವು ಹಾಗೆ ಒಂದು ಸಲ ಗೋಲ್ ನ ಸೆಟ್ ಮಾಡಿದ್ರೆ ಅದು ಅಚೀವ್ ಆಗೋವರೆಗೂ ಅದ್ರ ಮೇಲೆ ಫೋಕಸ್ಡ್ ಆಗಿರ್ಬೇಕು. ಈಗ ಈ 5 ಮೈಂಡ್ ಸೆಟ್ ಅಲ್ಲಿ ನಿಮ್ಗೆ ಯಾವ ಮೈಂಡ್ ಸೆಟ್ ತುಂಬಾ ಇನ್ಸ್ಪೈರ್ ಮಾಡಿದೆ ಅಂತ ಕಮೆಂಟ್ ಹಾಕಿ. ಇದೇ ತರ ವ್ಯಾಲ್ಯೂಬಲ್ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡಿ.